ನೀವೇನಾದರೂ ಒಂದು 45,000 ರೂಪಾಯಿಂದ 50,000 ರೂಪಾಯಿ ಒಳಗಡೆ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಈ ಪ್ರೈಸ್ ರೇಂಜಲ್ಲಿ ರೀಸೆಂಟಾಗಿ ಲಾಂಚ್ ಆಗಿರುವಂಥ ಎರಡು ಹೊಸ ಸ್ಮಾರ್ಟ್ಫೋನ್ಗಳಿದೆ. ಒಂದು ಮೋಟರೋಲಾ ಎಡ್ಜ್ 70 Pro Plus ಮತ್ತು ಇನ್ನೊಂದು OnePlus Nord 6. ನಾನಿವತ್ತು ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನ ಕಂಪೇರ್ ಮಾಡ್ತಾ ಇದ್ದೀನಿ. ಯಾವ ಸ್ಮಾರ್ಟ್ಫೋನಲ್ಲಿ ಯಾವ ಫೀಚರ್ ಚೆನ್ನಾಗಿದೆ, ಯಾವ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಪ್ರೈಸ್ ಕಂಪ್ಯಾರಿಸನ್ನ ಮಾಡೋದಕ್ಕೆ ಹೋದರೆ ಈ OnePlus Nord 6 ನೀವು ಪರ್ಚೇಸ್ ಮಾಡಬೇಕು ಅಂದರೆ ಆಫರ್ ಎಲ್ಲ ಸೇರಿ ಸುಮಾರು 48,000 ರೂಪಾಯಿ ಆಗುತ್ತೆ. ಈ ಕಡೆ ಮೋಟರೋಲಾ ಎಡ್ಜ್ 70 Pro Plus ರೀಸೆಂಟಾಗಿ ಲಾಂಚ್ ಆಗಿದ್ದು ಎಫೆಕ್ಟಿವ್ ಆಗಿ 45,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಆಲ್ಮೋಸ್ಟ್ ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂತಹ ಸ್ಮಾರ್ಟ್ಫೋನ್ಗಳು. ಮೊದಲನೇದಾಗಿ ಈ ಎರಡು ಫೋನ್ಗಳದ್ದು ಕ್ಯಾಮ್ರಾವನ್ನೇ ಕಂಪೇರ್ ಮಾಡ್ತೀನಿ ಆಯಿತಾ. ಈ ಎರಡು ಫೋನ್ಗಳ ಹಿಂದೆ 50 MP ಮೈನ್ ಸೆನ್ಸಾರ್ ಇದೆ, f1.8 ಅಪರ್ಚರು. ನಮಗೆ ಮೋಟೋರೋಲಾದಲ್ಲಿ ಸೋನಿ LYT 710 ಸೆನ್ಸಾರ್ ಇದೆ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಈ ಕಡೆ OnePlus ಅಲ್ಲಿ ಸೋನಿ LYT 600 ಸೆನ್ಸಾರ್ ಇದೆ. ಸೊ ಕಂಪ್ಯಾರಿಟಿವ್ಲಿ ಮೋಟೋಲಿರುವಂಥ ಸೆನ್ಸಾರು ಮಚ್ ಬೆಟರ್ ಇದೆ. ಎರಡರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇನ್ನು ಕ್ಯಾಮ್ರಾ ಕ್ಲಾರಿಟಿಗೆ ಬಂತು ಅಂದರೆ ಮೈನ್ ಸೆನ್ಸಾರ್ ಎರಡೂ ಕೂಡ ನೆಕ್ಸ್ಟ್ ಲೆವೆಲ್ ಇದೆ ಆಯಿತು. ಎರಡೂ ಕೂಡ ತುಂಬ ಸಿಮಿಲರ್ ಅಂತ ಅನ್ನಿಸ್ತು ನನಗೆ. ಮೋಟೋಲಿ ಬರುವಂಥ ಫೋಟೋ ಔಟ್ಪುಟ್ಟು ನೀವು ಎಡಿಟ್ ಮಾಡದೇ ಬೇಕಾದರೂ ಪೋಸ್ಟ್ ಮಾಡ್ಬೋದು, ಆ ಥರ ಇದೆ ಆಯಿತಾ. ಸ್ವಲ್ಪ ಸ್ಯಾಚುರೇಷನ್ನ ಜಾಸ್ತಿ ಮಾಡುತ್ತೆ, ಪಾಪ್ ಆಗೋ ರೀತಿ ಮಾಡುತ್ತೆ. ನಿಮಗೆ OnePlusಲ್ಲಿ ಒಂದು ಲೆವೆಲ್ಗೆ ನ್ಯಾಚುರಲ್ ಅಂತ ಅನ್ನಿಸ್ಬೋದು ಆಯಿತಾ. ಒಟ್ಟಿನಲ್ಲಿ ನನಗೆ ಪರ್ಸ್ನಲಿ ಎರಡೂ ಕೂಡ ತುಂಬ ಅಂದರೆ ತುಂಬ ಕ್ಲೋಸ್ ಇದೆ. ಎರಡೂ ಕೂಡ ತುಂಬ ಚೆನ್ನಾಗಿ ಪ್ರೋಸೆಸ್ ಮಾಡಿ ಔಟ್ಪುಟ್ಟನ್ನು ಕೊಡುತ್ತೆ. ಎರಡೂ ಕೂಡ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಬಟ್ ಆನ್ ಪೇಪರ್ ಸೆನ್ಸಾರು ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇದೆ. ಇನ್ನು ಈ ಎರಡು ಫೋನ್ಗಳಲ್ಲಿ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಮೋಟೋದಲ್ಲಿ 50 MP ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದ್ದರೆ ಈ ಕಡೆ OnePlusಲ್ಲಿ ಬರೀ 8 MP ವೈಡ್ ಆ್ಯಂಗಲ್ ಕ್ಯಾಮ್ರಾ. ಈ ಒಂದು ಮೋಟೋದಲ್ಲಿರುವಂಥ ವೈಡ್ ಆ್ಯಂಗಲ್ ಕ್ಯಾಮ್ರಾ ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ ಮತ್ತು ಒಂದು ಡೆಡಿಕೇಟೆಡ್ 3-in-1 ಲೈಟ್ ಸೆನ್ಸಾರ್ ಕೂಡ ಈ ಮೋಟೋದಲ್ಲಿ ನಮಗೆ ಸಿಗ್ತಾ ಇದೆ ಆಯಿತಾ. ಸೊ ಈ ವೈಡ್ ಆ್ಯಂಗಲ್ ಕ್ಯಾಮ್ರಾ OnePlusಗೆ ಕಂಪೇರ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಮೆಗಾಪಿಕ್ಸೆಲ್ ಜಾಸ್ತಿ ಇರೋದ್ರಿಂದ ರೆಸಲ್ಯೂಷನ್ ಚೆನ್ನಾಗಿ ಬರುತ್ತೆ, ಡೀಟೇಲ್ ಚೆನ್ನಾಗಿ ಬರುತ್ತೆ. ಸೊ ವೈಡ್ ಆ್ಯಂಗಲ್ ಕ್ಯಾಮ್ರಾ ನನಗೆ ಪರ್ಸ್ನಲಿ ಈ ಮೋಟೋದು ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು. ಮತ್ತು ಮ್ಯಾಕ್ರೋ ಶಾಟ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ರೀತಿ ಮ್ಯಾಕ್ರೋ ಫೋಟೋಸನ್ನು ನಾವು ಈ OnePlusನ ತೆಗೆಯೋದಕ್ಕೆ ಆಗೋದಿಲ್ಲ. ಬರೀ 8 MP ಸೆನ್ಸಾರ್ನ ಕೊಟ್ಟಿದ್ದಾರೆ. ಈ ಒಂದು OnePlusಲ್ಲಿ ಈ ಎರಡೇ ಸೆನ್ಸಾರ್ ಇರೋದು, ಅದು ಬಿಟ್ಟರೆ ಬೇರೆ ಯಾವುದೇ ಕ್ಯಾಮ್ರಾ ಇಲ್ಲ. ಬಟ್ ಈ ಕಡೆ ಮೋಟರೋಲಾ ಎಡ್ಜ್ 70 Pro Plusನಲ್ಲಿ 50 MPದು ಪೆರಿಸ್ಕೋಪಿಕ್ ಪೋರ್ಟ್ರೇಟ್ ಕ್ಯಾಮ್ರಾ ಕೂಡ ಇದೆ. ಇದು 3.5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಜೊತೆಗೆ 50x ತನಕ AI ಪವರ್ಡ್ ಸೂಪರ್ ಝೂಮನ್ನು ಕೂಡ ಮಾಡುತ್ತೆ. ಲಿಟ್ರಲಿ ಈ ಝೂಮ್ ಯಾವ ಲೆವೆಲಿಗಿದೆ ಅಂತ ಅಂದರೆ ನೀವು ತೆಗಿತಿರ್ಬೇಕಾದ್ರೆ ಏನೂ ಕಾಣ್ತಿರಲ್ಲ, ಬಟ್ ತೆಗೆದಾದ್ಮೇಲೆ ಪ್ರೋಸೆಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಔಟ್ಪುಟನ್ನು ಕೊಡುತ್ತೆ. ಆ ರೀತಿ ಯಾವುದೇ ಪೆರಿಸ್ಕೋಪಿಕ್ ಪೋರ್ಟ್ರೇಟ್ ಕ್ಯಾಮ್ರಾ ನಮಗೆ ಈ ಒಂದು OnePlusಲ್ಲಿ ಸಿಗ್ತಾ ಇಲ್ಲ. ಸೊ ಈ ಒಂದು ರೌಂಡಲ್ಲಿ ಈಸಿಯಾಗಿ ವೈಡ್ ಆ್ಯಂಗಲ್ ಕ್ಯಾಮ್ರಾ ಮತ್ತು ಪೋರ್ಟ್ರೇಟ್ ಕ್ಯಾಮ್ರಾ ಪೆರಿಸ್ಕೋಪಿಕ್ ಎರಡರಲ್ಲೂ ಕೂಡ ಈಸಿಯಾಗಿ ಮೋಟೋ ವಿನ್ ಆಗುತ್ತೆ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ ಈ ಮೋಟೋದಲ್ಲಿ 50 MP ಸೆಲ್ಫಿ ಕ್ಯಾಮ್ರಾ ಇದೆ. ಈ ಕಡೆ OnePlus Nord 6ಅಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ಸೆಲ್ಫಿ ಕ್ಯಾಮ್ರಾ ಡೀಟೇಲ್ಸ್ ಪರ್ಸ್ನಲಿ ನನಗೆ ಮೋಟೋಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಒಂದು ಬಿಯರ್ಡ್ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಡೀಟೇಲ್ಸ್ ಮೋಟೋದಲ್ಲಿ ಬೆಟರ್ ಇದೆ. ಹೌದು, ಕಲರ್ಸ್ ಎರಡೂ ಕೂಡ ಡಿಫ್ರೆಂಟ್ ಆಗಿರ್ಬೋದು, ಎರಡೂ ಕೂಡ ಚೆನ್ನಾಗಿದೆ, ಎರಡೂ ಡಿಫ್ರೆಂಟ್ ಆಗಿದೆ. ಬಟ್ ಮೋಟೋದು ಡೀಟೇಲ್ಸು ಸಕ್ಕತ್ತಾಗಿದೆ. ಎರಡೂ ಕೂಡ ಒಂದು ಲೆವೆಲಿಗೆ ವೈಡ್ ಆಗಿದೆ ಆಯಿತಾ. ಸೊ ನನಗೆ ಪರ್ಸ್ನಲಿ ಓವರಾಲ್ ಫೋಟೋ ಕ್ಲಾರಿಟಿ ಆಲ್ರೌಂಡ್ ಎಲ್ಲಾದರೂ ನೋಡಿಕೊಂಡು ಮೋಟೋನ ಪ್ರಿಫರ್ ಮಾಡ್ತೀನಿ ನಾನು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಮೋಟೋದಲ್ಲಿರುವಂಥ ಎಲ್ಲ ಕ್ಯಾಮ್ರಾಗಳು 4K 60 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ, ತುಂಬ ಸ್ಟೇಬಲ್ ಆಗಿದೆ. ಆದರೆ ಈ ಕಡೆ OnePlus Nord 6ಅಲ್ಲಿ ರೇರ್ ಕ್ಯಾಮ್ರಾ 4K 60 FPS ಶೂಟ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ 4K 30 FPS. ಈ ಕಡೆ ಫ್ರಂಟ್ ಕ್ಯಾಮ್ರಾನು ಮೋಟೋದಲ್ಲಿ 4K 60 FPS ಮಾಡುತ್ತೆ. ವೈಡ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿದೆ ಮತ್ತು ತುಂಬ ಸ್ಟೇಬಲ್ ಶಾಟ್ಸು ಆಲ್ಮೋಸ್ಟ್ ಎರಡು ಫೋನಲ್ಲೂ ಕೂಡ ಇದೆ ಆಯಿತಾ. ಇನ್ನು ಸ್ಪೆಷಲ್ ಫೀಚರಿಗೆ ಬಂತು ಅಂದರೆ ಮೋಟೋದಲ್ಲಿ ನಮಗೆ ಇಂಡಸ್ಟ್ರಿ ಫಸ್ಟ್ ಫ್ರೇಮ್ ಮ್ಯಾಚ್ ಮಾಡುವಂಥ ಫೀಚರ್, ಹೆವಿ ಯೂಸ್ ಆಗುವಂಥ ಫೀಚರ್ ಆಯಿತಾ. ಮುಂಚೆನೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಫ್ರೇಮ್ ಅಡ್ಜಸ್ಟ್ ಮಾಡೋಕ್ಕೆ ಬರೆದಿರೋರಿಗೆ ನೀವೇ ಫ್ರೇಮ್ ಸೆಟ್ ಮಾಡಿ ಕೊಡ್ಬೋದು, ಅಲ್ಲೇ ತೋರಿಸ್ಬಿಡುತ್ತೆ ಆಯಿತಾ. ಒಂದು ರೀತಿ
ಒಪಾಸಿಟಿ ಕಡಿಮೆ ಮಾಡಿ ಆ ಒಂದು ಫ್ರೇಮನ್ನು ತೋರಿಸುತ್ತೆ. ಮತ್ತು ಆರಿಜಾಂಟಲ್ ಲಾಕ್ ಫೀಚರ್ ನಮಗಿದೆ. ಗ್ರೂಪ್ ಶಾಟ್ಸು ಎಲ್ಲರೂ ಕೂಡ ಕ್ಲಿಯರಾಗಿ ಕಾಣೋ ರೀತಿ ವೈಡ್ ಆಗಿ ಎಲ್ಲರ ಕಣ್ಣು ಓಪನ್ ಮಾಡೋ ರೀತಿ ಪರ್ಫೆಕ್ಟ್ ಶಾಟನ್ನು ಇದು ಕೊಡುತ್ತೆ. ಇನ್ನು ಈ ಕಡೆ OnePlusಗೆ ಬಂತು ಅಂದರೆ ಸ್ಮಾರ್ಟ್ ಸೀನ್ಸ್ಗಳು ನಮಗೆ ಸಿಗ್ತಾ ಇದೆ. ಡ್ಯುಯಲ್ ವ್ಯೂ ರೆಕಾರ್ಡಿಂಗು ಎಲ್ಲದರಲ್ಲಿರುತ್ತೆ ಇತ್ತೀಚೆಗೆ, ಮತ್ತು ಲೈವ್ ಫೋಟೋಸ್ನ ಕೂಡ ನೀವು ಶೂಟ್ ಮಾಡ್ಬೋದು. ಇದನ್ನು ಬಿಟ್ಟರೆ ಕ್ಯಾಮ್ರಾ AI ಫೀಚರಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ AI ಸಿಗ್ನೇಚರ್ ಸ್ಟೈಲ್ಸ್ಗಳು ಡಿಫ್ರೆಂಟ್ ಫಿಲ್ಟರ್ಗಳು ನಮಗೆ ಸಿಗ್ತಾ ಇದೆ. AI ಆ್ಯಕ್ಷನ್ ಶಾಟ್ಗಳು, ಬ್ಲರ್ ಫ್ರೀ ಫೋಟೋಸನ್ನು ನೀವು ಕ್ಲಿಕ್ ಮಾಡ್ಬೋದು, ಮೂವಿಂಗ್ ಆಬ್ಜೆಕ್ಟನ್ನು ಶೂಟ್ ಮಾಡ್ಬೋದು. ಇನ್ನು ಮೋಟೋ AI ಮತ್ತು ಫೋಟೋಸ್ ಅಪ್ಲಿಕೇಶನಲ್ಲಿ ನಿಮಗೆ ಕೆಲವೊಂದು ಎಡಿಟಿಂಗ್ ಆಪ್ಷನ್ಗಳು ಸಹ ಸಿಗ್ತಾ ಇದೆ. ಇನ್ನು ಈ ಕಡೆ OnePlus Nord 6 ನಮಗೆ AI ಪೋರ್ಟ್ರೇಟ್ ಗ್ಲೋ ಆಗಿರ್ಬೋದು, ಎರೇಸಿಂಗ್ ಫೀಚರು, ಪರ್ಫೆಕ್ಟ್ ಶಾಟು, ಇದೆಲ್ಲದು ಕೂಡ ಇದರಲ್ಲೂ ಸಹ ಇದೆ. ಒಟ್ಟಿನಲ್ಲಿ AI ಫೀಚರ್ಸು, ಎಡಿಟಿಂಗ್ ಫೀಚರ್ಸ್ ಎರಡು ಕೂಡ ತುಂಬ ಸಿಮಿಲರ್ ಅಂತೀನಿ. ಓವರಾಲ್ ಕ್ಯಾಮ್ರಾ ನನಗೆ ಪರ್ಸ್ನಲಿ ಮೋಟೋ ಮಚ್ ಬೆಟರ್ ಇದೆ. ಮೇನ್ ಸೆನ್ಸರ್ ಸೇಮ್, ಬಟ್ ಉಳಿದಿದ್ದೆಲ್ಲ ಮೋಟೋ ಬೆಟರ್ ಇದೆ ಅಂತೀನಿ, ಆಯಿತಾ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಎರಡೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಕೊಡುವಂಥ ಪ್ರೊಸೆಸರ್ಗಳು, ಬಟ್ ಡಿಫ್ರೆಂಟ್ ಪ್ರೊಸೆಸರ್, ಆಯಿತಾ. ನಮಗೆ ಮೋಟೋದಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 8500 ಎಕ್ಸ್ಟ್ರೀಮ್ ಪ್ರೊಸೆಸರ್ ಇದ್ದರೆ, ಈ ಕಡೆ OnePlus Nord 6 ಸ್ನ್ಯಾಪ್ಡ್ರ್ಯಾಗನ್ 8s Gen 4 ಪ್ರೊಸೆಸರ್ ಇದೆ, ಆಯಿತಾ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಂಗೆ ಮೋಟೋರೋಲಾ ಎಡ್ಜ್ 70 Pro Plus 21.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. ಈ ಕಡೆ OnePlus Nord 6 23.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. 2 ಲಕ್ಷ ಅಂತೂ ಸ್ಕೋರ್ನ ಈ OnePlus Nord 6 ಸ್ವಲ್ಪ ಜಾಸ್ತಿ ಕೊಡುತ್ತೆ. CPU ಮತ್ತು GPU ಪರ್ಫಾರ್ಮೆನ್ಸು OnePlusಲ್ಲಿ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿ ಇದೆ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ ಏನೂ ಡಿಫ್ರೆನ್ಸ್ ಇಲ್ಲ ಈ ಎರಡರಲ್ಲೂ ಕೂಡ. ಎರಡು ಕೂಡ ತುಂಬ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಎರಡು ಕೂಡ ತುಂಬ ಸ್ಮೂತ್ ಎಕ್ಸ್ಪೀರಿಯೆನ್ಸನ್ನು ಕೊಡುತ್ತೆ. ಯಾವ ಗೇಮನ್ನು ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. BGMI ನಿಮಗೆ OnePlusಲ್ಲಿ 165 FPS ತನಕ ಸಿಗುತ್ತೆ. ಇದರಲ್ಲೂ ಕೂಡ ಅಷ್ಟೇ 144 Hz ತನಕ ಡಿಸ್ಪ್ಲೇ ಇರೋದ್ರಿಂದ ಸಪೋರ್ಟ್ ಆಗುತ್ತೆ. ಅಂದರೆ ಫ್ರೇಮ್ ಅಡಿಷ್ನಲ್ ಆ್ಯಡ್ ಮಾಡಿ ನಿಮಗೆ ಸ್ಮೂತ್ ಸಿಗೋ ರೀತಿ ಎರಡೂ ಕೂಡ ಮಾಡುತ್ತೆ. ಮೋಟೋದಲ್ಲಿ 4600 mm² ವೇಪರ್ ಚೇಂಬರ್ ನಮಗೆ ಸಿಗ್ತದೆ. ಎರಡೂ ಕೂಡ ಒಟ್ಟಿನಲ್ಲಿ ಪರ್ಫಾರ್ಮೆನ್ಸಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಇದೆ, ಬಟ್ ಆನ್ ಪೇಪರ್ ನಿಮಗೆ OnePlus ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಎರಡು ಕೂಡ ತುಂಬ ಸಿಮಿಲರ್ ಇದೆ. ಎರಡರಲ್ಲೂ ಕೂಡ ಅಪ್ ಟು 12 GB ರ್ಯಾಮು, 256 GB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. LPDDR5X ರ್ಯಾಮ್ ಎರಡರಲ್ಲೂ ಇದೆ, ಮತ್ತು UFS 4.1 ಸ್ಟೋರೇಜು ಎರಡರಲ್ಲೂ ಇದೆ. ಎರಡು ಕೂಡ ಸಿಮಿಲರ್ ಇದೆ. ಎರಡರಲ್ಲೂ ಕೂಡ ತುಂಬ ಫಾಸ್ಟಾಗಿ ರೀಡ್ ರೈಟ್ ಆಗುತ್ತೆ, ಸ್ನ್ಯಾಪ್ ಇದೆ, ಫಾಸ್ಟಾಗಿ ಅಪ್ಲಿಕೇಶನ್ಗಳೆಲ್ಲ ಓಪನ್ ಆಗುತ್ತೆ, ಒಳ್ಳೆಯದು. ಇನ್ನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂದರೆ ಪರ್ಸ್ನಲಿ ನನಗೆ ಲುಕ್ ಅಂತೂ ನಿಮಗೂ ಹಂಗೆ ಅನಿಸಿರುತ್ತೆ. ಮೋಟೋ ಮಚ್ ಬೆಟರ್ ಇದೆ. ಲೈಟ್ ವೆಯ್ಟು ಇದೆ, 190 ಗ್ರಾಮ್ ವೆಯ್ಟ್ ಇದೆ, ಆಯಿತಾ ಮೋಟೋ. ಬಟ್ ಈ ಕಡೆ 217 ಗ್ರಾಮ್ ಇದೆ. ನಮಗೆ ಈ ಮೋಟೋದಲ್ಲಿ ಕರ್ವ್ಡ್ ಡಿಸ್ಪ್ಲೇ ಸಿಗ್ತಾ ಇದೆ, ಅದರಿಂದ ಸ್ವಲ್ಪ ಜಾಸ್ತಿ ಪ್ರೀಮಿಯಮ್ ಅಂತ ಅನಿಸುತ್ತೆ, ಆಯಿತಾ. ಬಟ್ ಈ ಕಡೆ OnePlusಲ್ಲಿ ಫ್ಲ್ಯಾಟ್ ಡಿಸ್ಪ್ಲೇ, ಎರಡರಲ್ಲೂ ಕೂಡ ಪ್ಲಾಸ್ಟಿಕ್ ಫ್ರೇಮ್ ಇದೆ. ಬಟ್ ಹಿಂದ್ಗಡೆ ನಮಗೆ OnePlusಲ್ಲಿ ಪ್ಲಾಸ್ಟಿಕ್ ಬ್ಯಾಕು, ಆದರೆ ಮೋಟೋದಲ್ಲಿ ಒಂದು ರೀತಿ ಪ್ಯಾಂಟಾನ್ ವ್ಯಾಲಿಡೇಟೆಡ್ ವೀಗನ್ ಲೆದರ್ ಬ್ಯಾಕು. ಕಲರು ಕೂಡ ಸಖತ್ತಾಗಿದೆ, ನೋಡ್ತಾ ಇದ್ದರೆ ಏನೋ ಡಿಫ್ರೆಂಟ್ ಆಗಿದೆ, ಪ್ರೀಮಿಯಮ್ ಆಗಿದೆ ಅನ್ನೋ ರೀತಿ ಅನಿಸುತ್ತೆ, ಲಕ್ಸುರಿ ಅಂತ ಅನಿಸುತ್ತೆ, ಆಯಿತಾ. ಸೊ ನೀವು ಹಿಂಗೆ ಇಟ್ಕೊಂಡು ಹೋಗ್ತಿದ್ರೆ ಜನ ಈ ಎರಡು ಫೋನ್ ಇಟ್ಕೊಂಡು ಹೋಗ್ತಿದ್ರೆ ನೋಟಿಸ್ ಮಾಡೋದು ಜನ ಈ ಮೋಟೋ ಫೋನ್ನೇ. ಸೊ ಲುಕ್ ನನಗೆ ಪರ್ಸನಲಿ ತುಂಬ ಇಂಪ್ರೆಸ್ ಮಾಡ್ತು. ಥಿಕ್ನೆಸ್ ವೈಸು ಮೋಟೋನೇ ತುಂಬ ತಿನ್ನಾಗಿರೋದು. ಈ ಕಡೆ OnePlus ಸ್ವಲ್ಪ ದಪ್ಪ ಇದೆ, 8.5 mm. ಇನ್ನು ಫ್ರಂಟ್ ಗ್ಲಾಸಿಗೆ ಬಂತು ಅಂದರೆ ಮೋಟೋದಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದ್ರೆ, ಈ ಕಡೆ OnePlusನಲ್ಲಿ ಕ್ರಿಸ್ಟಲ್ ಗಾರ್ಡ್ ಗ್ಲಾಸನ್ನು ಕೊಟ್ಟಿದ್ದಾರೆ. ಇನ್ನು ಈ ಎರಡು ಫೋನ್ಗಳಲ್ಲಿ IP69 ರೇಟಿಂಗ್ ನಮಗೆ ಸಿಗ್ತಾ ಇದೆ, ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಈ ಎರಡರಲ್ಲೂ ಕೂಡ ಡೆಡಿಕೇಟೆಡ್ AI ಬಟನ್ ನಮಗೆ ಸಿಗ್ತದೆ. OnePlusಲ್ಲಿ ಪ್ಲಸ್ ಕೀ ಇದೆ, ಇದರಲ್ಲೂ ಕೂಡ AI ಟ್ರಿಗರ್ ಬಟನ್ನ ಕೊಟ್ಟಿದ್ದಾರೆ, ಕಸ್ಟಮೈಸ್ ಮಾಡ್ಕೊಬೋದು. ಓವರಾಲ್ ಎರಡೂ ಕೂಡ ಚೆನ್ನಾಗಿದೆ. ಬಟ್ ನಾನು ಪರ್ಸ್ನಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಈ ಮೋಟೋ ಸ್ವಲ್ಪ ಯುನೀಕ್ ಆಗಿದೆ ಅಂತೀನಿ. ಕಲರ್ಸ್ ಕೂಡ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು ನಮಗೆ ಸಿಗ್ತಾ ಇದೆ. ಸೊ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಮತ್ತೊಮ್ಮೆ ಮೋಟೋ ವಿನ್ ಆಗ್ತಾ ಇದೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಎರಡು ಫೋನ್ಗಳಲ್ಲಿ 1.5K ರೆಸೊಲ್ಯೂಷನ್ದು ಅಮೋಲೆಡ್ ಡಿಸ್ಪ್ಲೇ ಇದೆ. ಮೋಟೋದಲ್ಲಿ 144 Hz ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ, ಈ ಕಡೆ 165 Hz ಫ್ಲ್ಯಾಟ್ ಡಿಸ್ಪ್ಲೇ. ಎರಡು ಡಿಸ್ಪ್ಲೇ ಚೆನ್ನಾಗಿದೆ, ಆದರೆ ನನಗೆ ಪರ್ಸ್ನಲಿ ಈ ಮೋಟೋದು ಬ್ಲ್ಯಾಕ್ಸ್ ಎಲ್ಲ ತುಂಬ ಡೀಪ್ ಬ್ಲ್ಯಾಕ್ ಅನ್ನಿಸ್ತು, ವಿವಿಡ್ ಆಗಿ ಸಖತ್ತಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ತು. ಪೀಕ್ ಬ್ರೈಟ್ನೆಸ್ಸಲ್ಲಿ ಮೋಟೋ ಮಚ್ ಬೆಟರ್ ಇದೆ, ಆಯಿತಾ. 5200 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು, ಈ ಕಡೆ OnePlus 3600 ನಿಟ್ಸು. ಸೊ ಬಿಸಿಲಲ್ಲಿ ಎರಡೂ ಚೆನ್ನಾಗಿ ಕಾಣುತ್ತೆ. ಒಟ್ಟಲ್ಲಿ ನೋಡೋಕ್ಕೆ ನನಗೆ ಪರ್ಸ್ನಲಿ ಡಿಸ್ಪ್ಲೇ ಮೋಟೋದು ಚೆನ್ನಾಗಿದೆ ಅನ್ನಿಸ್ತು. ಬಟ್ OnePlusಲ್ಲಿ ರಿಫ್ರೆಶ್ ರೇಟ್ ಸ್ವಲ್ಪ
ಬೆಟರ್ ಇದೆ. ಓವರಾಲ್ ಎರಡೂ ಚೆನ್ನಾಗಿದೆ ಅಂತೀನಿ ಆಯಿತಾ. ಇನ್ನು ಈ ಫೋನ್ದು ಬ್ಯಾಟ್ರಿ ಬಗ್ಗೆ ಮಾತನಾಡ್ತೀನಿ. ಸೊ ಈ ಎರಡು ಫೋನ್ಗಳಲ್ಲಿ ಒಂದು ಲೆವೆಲ್ಗೆ ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಮೋಟೋದಲ್ಲಿ 6500 mAh ಕೆಪಾಸಿಟಿ ಬ್ಯಾಟ್ರಿ. ಆಬ್ವಿಯಸ್ಲಿ ಫೋನ್ ತಿನ್ನಾಗಿರೋದ್ರಿಂದ ಬ್ಯಾಟ್ರಿ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಈ ಕಡೆ OnePlus Nord 6ಅಲ್ಲಿ ಫೋನ್ ದಪ್ಪ ಇದೆ, ಅದರಿಂದ 9000 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಚಾರ್ಜರ್ ಎರಡರಲ್ಲೂ ಇದೆ ಬಾಕ್ಸಲ್ಲಿ. 90 ವ್ಯಾಟಿಂದು ಟರ್ಬೋ ಚಾರ್ಜಿಂಗು ಮೋಟೋಲ್ಲಿ ಸಿಗ್ತಾ ಇದ್ದರೆ 80 ವ್ಯಾಟಿಂದು ಸೂಪರ್ ಹುಕ್ ಚಾರ್ಜಿಂಗು OnePlusಲ್ಲಿ ಸಿಗ್ತಾ ಇದೆ. ಎರಡರಲ್ಲೂ ಕೂಡ ರಿವರ್ಸ್ ವೈರ್ಡ್ ಚಾರ್ಜಿಂಗನ್ನು ಮಾಡ್ಬೋದು. ಜೊತೆಗೆ ಈ ಮೋಟೋದಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ. 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಆ ರೀತಿ ಯಾವುದೇ ವೈರ್ಲೆಸ್ ಚಾರ್ಜಿಂಗು ನಮಗೆ ಈ ಒಂದು OnePlusಲ್ಲಿ ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಎರಡೂ ಕೂಡ ಬ್ಯಾಟ್ರಿ ಚೆನ್ನಾಗಿದೆ. ಇದರಲ್ಲಿ ಬ್ಯಾಟ್ರಿ ಸಣ್ಣದಿದೆ, ವೈರ್ಲೆಸ್ ಚಾರ್ಜಿಂಗ್ ಇದೆ, ಬಟ್ ತಿನ್ ಆಗಿದೆ, ಕಾಂಪ್ಯಾಕ್ಟ್ ಆಗಿದೆ, ಲೈಟ್ ವೇಟ್ ಇದೆ. ಇದರಲ್ಲಿ ಬ್ಯಾಟ್ರಿ ದೊಡ್ಡದಿದೆ ಬಟ್ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ. ಸೊ ಎರಡಕ್ಕೂ ಆಲ್ಮೋಸ್ಟ್ ಈಕ್ವಲ್ ಪಾಯಿಂಟನ್ನು ನಾನು ಕೊಡ್ತೀನಿ ಆಯಿತಾ, ಕಂಪ್ಯಾರಿಟಿವ್ಲಿ. ಸೊ ಒಂದು ಮೇಲೆ ಒಂದು ಕೆಳಗೆ ಒಂದೊಂದು ಫೀಚರ್ ಒಂದ್ರಲ್ಲಿ ಚೆನ್ನಾಗಿರೋದ್ರಿಂದ ಆಲ್ಮೋಸ್ಟ್ ಈಕ್ವಲ್ ಅಂತ ಅಂತೀನಿ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಎರಡು ಫೋನ್ಗಳಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಎರಡು ಕೂಡ ತುಂಬ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ಇನ್ನು OS ಎಕ್ಸ್ಪೀರಿಯನ್ಸಿಗೆ ಬಂತು ಅಂದರೆ ನನಗೆ ಪರ್ಸನಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಇಷ್ಟ ಆಗೋದ್ರಿಂದ ಮೋಟೋಲಿರುವಂಥ ಹಲೋ UI ನನಗೆ ಪರ್ಸ್ನಲಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ಎರಡರಲ್ಲೂ ಕೂಡ ಆ್ಯಂಡ್ರಾಯ್ಡ್ 16 ಬೇಸ್ಡ್ OS ನಮಗೆ ಸಿಗ್ತಾ ಇದೆ. ನಮಗೆ OnePlusಲ್ಲಿ ಆಕ್ಷನ್ OS ಇದೆ. ಸೊ ಆಕ್ಷನ್ OS 16 ಇದು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ, ಮಚ್ ಬೆಟರ್ ಇದೆ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ. ನಮಗೆ ಮೋಟೋದಲ್ಲಿ 3 ವರ್ಷಗಳ OS ಅಪ್ಡೇಟು ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಟ್ಟರೆ, ಈ ಕಡೆ OnePlusಲ್ಲಿ 4 ವರ್ಷ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾ ಇದೆ. ಎರಡು ಕೂಡ ತುಂಬ ಸ್ಮೂತ್ ಆಗಿದೆ, ಆಪ್ಟಿಮೈಸೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಎರಡರಲ್ಲೂ ಕೂಡ ಬೇಡದಿರೋಂಥ ಅಪ್ಲಿಕೇಶನ್ಗಳು ಕೆಲವೊಂದು ಇದ್ದಾವೆ, ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ನಮಗೆ ಮೋಟೋದಲ್ಲಿ ಫ್ಯಾಮಿಲಿ ಸ್ಪೇಸು, ಮೋಟೋ ಸೆಕ್ಯೂರ್ ಈ ಎಲ್ಲ ಆಪ್ಷನ್ಗಳು ಸಿಗ್ತದೆ. ಪೇರೆಂಟಲ್ ಕಂಟ್ರೋಲ್ ಇದೆಲ್ಲದು ಕೂಡ ನಮಗೆ ಸಿಗುತ್ತೆ. AI ಫೀಚರಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ಸಿಮ್ಲರ್ AI ಫೀಚರ್ ಅಂತೀನಿ ಆಯಿತಾ. ನಮಗೆ ಟೆಕ್ಸ್ಟ್ ಟು ಇಮೇಜು, ಸ್ಕೆಚ್ ಟು ಇಮೇಜ್, ಸ್ಟೈಲ್ ಸಿಂಕು, ನಮ್ಗೆ ಅದು ಮೋಟೋದಲ್ಲಿ ಸ್ವಲ್ಪ ಯುನೀಕ್ ಆಗಿದೆ. ಎರಡರಲ್ಲೂ ಕೂಡ ನಿಮಗೆ ಜರ್ನಲ್ ಮೈಂಟೈನ್ ಮಾಡುವಂಥ ಫೀಚರ್ಗಳೆಲ್ಲ ಇದಾವೆ ಆಯ್ತು. ಎರಡು ತುಂಬ ಎರಡರಲ್ಲೂ ಕೂಡ ಸರ್ಕಲ್ಡ್ ಸರ್ಚು, ಜೆಮಿನೈ ಪ್ರತಿಯೊಂದು ಕೂಡ ಸಿಗ್ತಾ ಇದೆ ಆಯಿತಾ. ಸೊ AI ಫೀಚರ್ಗಳು ಇತ್ತೀಚೆಗಂತೂ ಎಲ್ಲ ಸ್ಮಾರ್ಟ್ಫೋನಲ್ಲೂ ಬರ್ತಾ ಇದೆ, ಇದರಲ್ಲೂ ಕೂಡ ಇದೆ. ಎರಡರಲ್ಲೂ ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ನೋದಿಲ್ಲ. ಒಟ್ಟು ಎರಡರಲ್ಲೂ ಅವಶ್ಯಕತೆ ಇರುವಂಥ ಫೀಚರ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಸ್ಮಾರ್ಟ್ ಕನೆಕ್ಟಿವಿಟಿ ಫೀಚರಿಗೆ ಬಂತು ಅಂದರೆ ನಮಗೆ ಮೋಟೋದಲ್ಲಿ ಸ್ಮಾರ್ಟ್ ಕನೆಕ್ಟ್ ಇದೆ, ಈ ಕಡೆ OPlus ಕನೆಕ್ಟ್ ಇದೆ. ಸೊ ಡಿವೈಸ್ ಅಂದರೆ ಥರ್ಡ್ ಪಾರ್ಟಿ ಡಿವೈಸ್ಗಳಿಗೆ, ವಿಂಡೋಸ್ಗೆ, PCಗೆಲ್ಲ ಕನೆಕ್ಟ್ ಮಾಡ್ಕೊಂಡು ಫೈಲ್ ಶೇರ್ ಮಾಡುವಂಥದ್ದು ಫ್ಲಾಲೆಸ್ ಆಗುತ್ತೆ. ಎರಡರಲ್ಲೂ ಕೂಡ ಆಗುತ್ತೆ. ಸೊ ಒಳ್ಳೆಯದು. OS ಎಕ್ಸ್ಪೀರಿಯನ್ಸ್ ಎರಡೂ ಚೆನ್ನಾಗಿದೆ. ಬಟ್ ನಾನು ಪರ್ಸನಲಿ ಪ್ರಿಫರ್ ಮಾಡೋದು, ಅದು ಬೇರೆಯವ್ರಿಗೆ ಚೇಂಜ್ ಆಗ್ಬೋದು, ಮೋಟೋನ ಪ್ರಿಫರ್ ಮಾಡ್ತೀನಿ. ಬಟ್ ಒಟ್ಟಿನಲ್ಲಿ OS ಎಕ್ಸ್ಪೀರಿಯನ್ಸ್ ಎರಡು ಚೆನ್ನಾಗಿದೆ ಅಂತಲೇ ಅನ್ಬೋದು. ಇನ್ನು ಆಡಿಯೋಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತಾ ಇದೆ. ಡಾಲ್ಬಿ ಅಟ್ಮೋಸ್ ನಮಗೆ ಮೋಟೋಲ್ಲಿ ಸಿಗ್ತಾ ಇದೆ, ಹೈರೇಸ್ ಆಡಿಯೋ ಸಪೋರ್ಟ್ ಮಾಡುತ್ತೆ. ಈ ಕಡೆ OnePlusಲ್ಲಿ ಓರಿಯಾಲಿಟಿ ಆಡಿಯೋ ಸಪೋರ್ಟ್ ಇದೆ. 300% ವಾಲ್ಯೂಮ್ ಬೂಸ್ಟ್ ಆಗುತ್ತೆ. ಕೇಳುವಾಗ OnePlusನ ಸ್ವಲ್ಪ ಜಾಸ್ತಿ ಇದೆಯಾ ವಾಲ್ಯೂಮ್ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಜಾಸ್ತಿ ಅಲ್ಲ, ಅದು ಬೂಸ್ಟ್ ಆಗೋದ್ರಿಂದ ಮೋಸ್ಟ್ಲಿ ಜಾಸ್ತಿ ಕೇಳುತ್ತೆ ನಂಗೆ ಅನ್ನಿಸ್ದಂಗೆ. ಕ್ಲಾರಿಟಿ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಏನು ಕನೆಕ್ಟಿವಿಟಿಗೆ ಬಂತು ಅಂದರೆ ನಮಗೆ ಮೋಟೋದಲ್ಲಿ ವೈಫೈ 6E ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, NFC ಇದೆ. ಈ ಕಡೆ OnePlus Nord 6ಅಲ್ಲಿ ವೈಫೈ 7 ಇದೆ, ಬ್ಲೂಟೂತ್ 6 ಕೊಟ್ಟಿದ್ದಾರೆ, ಎರಡರಲ್ಲೂ ಕೂಡ NFC ಇದೆ. IR ಬ್ಲಾಸ್ಟರ್ ಕೂಡ ನಮಗೆ OnePlusಲ್ಲಿ ಸಿಗ್ತಾ ಇದೆ. ಇದಿಷ್ಟು ಈ ಎರಡು ಫೋನ್ಗಳದ್ದು ಕೆಲವೊಂದು ಮೇಯ್ನ್ ಫೀಚರ್ ಆಯಿತಾ. ನೀವಾಗಾದರೆ ಕೇಳ್ಬೋದು 45,000 - 50,000 ರೂಪಾಯಿ ರೇಂಜಲ್ಲಿ ಯಾವ ಸ್ಮಾರ್ಟ್ಫೋನ್ನ ಪ್ರಿಫರ್ ಮಾಡ್ಬೋದು. ನೋಡಿ, ಮೋಟೋ ಕಂಪ್ಯಾರಿಟಿವ್ಲಿ ಒಂದು 2-3 ಸಾವಿರ ರೂಪಾಯಿ ಇದು OnePlusಗೆ ಕಂಪೇರ್ ಮಾಡಿಕೊಂಡ್ರೆ, Nord 6ಗೆ ಕಂಪೇರ್ ಮಾಡಿಕೊಂಡ್ರೆ ಪ್ರೈಸ್ ಸ್ವಲ್ಪ ಕಡಿಮೆ ಇದೆ ಆಯಿತಾ. ಸ್ವಲ್ಪ ಒಂದು 2-3 ಸಾವಿರ ಕಡಿಮೆ ಇದೆ. ಬಟ್ ಫೀಚರ್ಸ್ ನೋಡೋದಕ್ಕೆ ಹೋದರೆ ಡಿಸೈನ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಆಬ್ವಿಯಸ್ಲಿ ಮೋಟೋ ನನಗೆ ಪರ್ಸ್ನಲಿ ಬೆಟರ್ ಅಂತ ಅನ್ನಿಸ್ತು. ಡಿಸ್ಪ್ಲೇ ಎರಡೂ ಚೆನ್ನಾಗಿದೆ, ಮೋಟೋ ಸ್ವಲ್ಪ ಪಾಪ್ ಆಗುತ್ತೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಪರ್ಫಾರ್ಮೆನ್ಸ್ OnePlusಲ್ಲಿ ಸ್ವಲ್ಪ ಬೆಟರ್ ಇದೆ. ಇನ್ನು ಕ್ಯಾಮ್ರಾ ನನಗೆ ಪರ್ಸ್ನಲಿ ಮೋಟೋ ಮೈನ್ ಸೆನ್ಸರ್ ಬಿಟ್ಟು ಉಳಿದಿದ್ದೆಲ್ಲ, ಮೈನ್ ಸೆನ್ಸರ್ ಎರಡೂ ಚೆನ್ನಾಗಿದೆ, ಉಳಿದ ಸೆನ್ಸರ್ಗಳಲ್ಲಿ ಮೋಟೋ ಬೆಟರ್ ಇದೆ ಅಂತ ಅನ್ನಿಸ್ತು. ರ್ಯಾಮ್ ಸ್ಟೋರೇಜ್ ಎರಡೂ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ನಿಮಗೆ ಬ್ಯಾಟ್ರಿಯಲ್ಲಿ ಎರಡು ಆಲ್ಮೋಸ್ಟ್ ವೈರ್ಲೆಸ್ ಚಾರ್ಜಿಂಗ್, ಬ್ಯಾಟ್ರಿ ತೊಡೋದು ಎರಡೂ ಆಲ್ಮೋಸ್ಟ್ ತುಂಬ ಸಿಮಿಲರ್ ಬರುತ್ತೆ. ಓವರಾಲ್ ನೋಡೋದಕ್ಕೆ ಹೋದರೆ ಆಲ್ರೌಂಡ್ ಎಲ್ಲಾದರೂ ನೋಡಿಕೊಂಡು ಒಂದು ಫೋನ್ನ ಡಿಸೈಡ್ ಮಾಡಬೇಕು ಅಂದರೆ ನಾನು ಪರ್ಸ್ನಲಿ ಮೋಟೋನ ಪ್ರಿಫರ್ ಮಾಡ್ತೀನಿ. ಕಳೆದ ವರ್ಷ ಆಗಿದ್ದರೆ ನಂಗೆ ಅನ್ನಿಸ್ದಂಗೆ ಪ್ರೈಸ್ ತುಂಬ ಡಿಫ್ರೆಂಟ್ ಆಗಿರ್ತಿತ್ತು. ಎರಡೂ ಫೋನ್ಗಳು ಕೂಡ ನಂಗೆ ಅನ್ನಿಸ್ದಂಗೆ ಒಂದು 35-40 ಸಾವಿರಕ್ಕೆ ಲಾಂಚ್ ಆಗ್ತಿದ್ವೇನೋ ಆಯಿತಾ, ಅದರೊಳಗೆ ಲಾಂಚ್ ಆಗ್ತಿತ್ತು. ಬಟ್ ಈ ವರ್ಷ ಎಲ್ಲ ಸ್ಮಾರ್ಟ್ಫೋನ್ಗಳ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ
45,000 ರೇಂಜಿಗೆ ಬಂದು ಕೂತ್ಬಿಟ್ಟಿದೆ, 45,000-50,000 ರೇಂಜಿಗೆ ಬಂದು ಕೂತ್ಬಿಟ್ಟಿದೆ. ಏನೂ ಮಾಡೋದಕ್ಕಾಗೋದಿಲ್ಲ. ಇದಿಷ್ಟು ಈ ಎರಡು ಫೋನ್ಗಳದ್ದು ಹಾನೆಸ್ಟ್ ಕಂಪ್ಯಾರಿಸನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು? ನಿಮಗೆ ಇವೆರಡರಲ್ಲಿ ಯಾವುದು ಬೆಸ್ಟ್ ಅನ್ನಿಸ್ತು? ಆ ಸ್ಯಾಂಪಲ್ ಎಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು? ಏನಕ್ಕೆ ಅಂದರೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ನನಗೊಂದು ಚೆನ್ನಾಗಿದೆ ಅನ್ನಿಸ್ಬೋದು, ಫೋಟೋ ಸ್ಯಾಂಪಲ್ ನಿಮಗೆ ಇನ್ನೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಬೋದು. ಸೊ ನೋಡಿ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.